ಇಲ್ಲಿ ನೋಡಿ ಹೆಂಗ್ ಹೇಳ್ದೆ, ಇಲ್ಲೇ ಇರ್ತಾರೆ ಅಂತ ಕರೆಕ್ಟ್ ಸಿಕ್ಕಾಕೊಂಡ್ರು. ಹೇಳು ಏನ್ ಹೇಳ್ದೆ, ಇಲ್ಲೇ ಹಿಡಿತಿರ್ತಾರೆ ಅಂದ್ರೆ ಅಲ್ಲೇ ಹಿಡಿತಿದ್ರು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಫಸ್ಟ್ ಟೈಮ್ ಮೋಟೋ ಬ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಕಾರ್ಗೆ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಬೇಕು ಅಂತ, ಅಣ್ಣ ಲೈಟ್ಸ್ ಬೇಕು ಅಂತ, ಅದು ತಗೋಬರಕ್ ಹೋಗ್ತಿದೀವಿ. ಹಾಗೆ ನನ್ನ ಗಾಡಿ ಮಿರರ್ ಲೂಸ್ ಆಗೋಗಿದೆ, ಮಿರರ್ ಟೈಟ್ ಮಾಡಿಸ್ಕೋಬೇಕು ಗೈಸ್. ಮಿರರ್ ಟೈಟ್ ಮಾಡ್ಕೊಂಡಿತ್ತು, ಈಗ ಹೊರಡ್ತೀವಿ. ಇದು 100 ಫೀಟ್ ರೋಡ್ ಹತ್ರ, ಮುನ್ಸಿಪಾಲಿಟಿ ಹತ್ರ ಒಂದು ಬರುತ್ತೆ, ABS ಏನೋ ಐತೆ, ಎಲೆಕ್ಟ್ರಿಕಲ್ಸ್. ಒಳ್ಳೆ ಎಲೆಕ್ಟ್ರಿಕ್ ಐಟಮ್ ಸಿಗುತ್ತೆ ಯಾವ್ದು ಕೇಳಿದ್ರು. ಅಲ್ಲೇ ಒಂದ್ಸಲಿ ಹೋಗಿದ್ದೆ, ಒಂದು ಫ್ಯೂಸ್ ಕೇಳ್ಕೊಂಡು ಸಿಕ್ಕಿದ್ದಿಲ್ಲ. ಅದು ನಮ್ಮ ವಿಂಟೇಜ್ ಗಾಡಿ ಒಂದು ಫ್ಯೂಸ್ ಹೋಗಿದ್ದೆ, ಅವಾಗ ಸಿಗ್ಲಿಲ್ಲ. ಇವಾಗ ಶಿಫ್ಟ್ ಲೈಟ್ಸ್ ತಾನೆ, LED ಲೈಟ್ಸ್ ಎಲ್ಲ ಆಲ್ಮೋಸ್ಟ್ ಸಿಕ್ಬಿಡುತ್ತೆ, ಹೋಗಿ ತಗೊಳ್ಳೋದ. ನೋಡಿ, ಈ ಮೋಟೋ ಬ್ಲಾಗ್ ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಇನ್ನೂ ಮೋಟೋ ಬ್ಲಾಗ್ ಮಾಡ್ತಾ ಇರೋದ, ನಮ್ಮ ಮೈಸೂರ್ನ ತೋರಿಸ್ತಾ ಇರೋದ. ರಾಮಸ್ವಾಮಿ ಸಿಗ್ನಲ್ ಅಲ್ಲಿ ಇದೀವಿ. ಈ ಸಿಗ್ನಲ್ ಬಿಟ್ರೆ ಏನ್ ಫೀಲಿಂಗ್ ಆಗುತ್ತೆ ನೋಡಿ. ಅವೆಂಜರ್ಸ್ ಅಟ್ಯಾಕ್ ಅಂತ ತಕ್ಷಣ ಎಲ್ಲ ಹೋಯ್ತಾರೆ ನೋಡಿ, ಆ ಸೀನ್ ಬರುತ್ತೆ. ಇಲ್ಲಿ ಎಲ್ಲ ಆಕ್ಸಿಲೇಟರ್ ಕೊಟ್ಕೊಂಡು ಫಸ್ಟ್ ನಾನ್ ನುಗ್ಬೇಕು ಅಂತ ನುಗ್ತಾ ಇರ್ತಾರೆ. ಎಲೆಕ್ಟ್ರಾನಿಕ್ಸ್ ಅಂಗಡಿ ಇಲ್ಲೆಲ್ಲ ಬರುತ್ತೆ, ಬಟ್ ಎಲ್ಲಿ ಬರುತ್ತೆ ಅಂತ ಜ್ಞಾಪಕ ಬರ್ತಿಲ್ಲ ರೂಟ್. ಒಂದ್ಸಲಿ ಏನು ಹೋಗಿದ್ದೆ, ನೋಡದ ಈ ರೋಡ್ ನುಗ್ಗಿದ್ದೀನಿ. ಇಲ್ಲೆಲ್ಲ ಅಪ್ಪನು ಫೋನ್ ಮಾಡಿದ್ರು, ಅಲ್ಲೇ ಮುನ್ಸಿಪಾಲಿಟಿ ಹತ್ರ ಹೋಗು, ಅಲ್ಲಿ ಸಿಗುತ್ತೆ ಅಂದ್ರು. ಇದೇ ಮೋಸ್ಟ್ಲಿ ಇದೇ ರೋಡ್ ಇರ್ಬೋದು. ಕರೆಕ್ಟ್ ಇದೇ ರೋಡ್. ಇಲ್ಲೇ ಮುಂದೆ ಲೆಫ್ಟ್ಗಿದೆ ಅಂಗಡಿ, ಅದು ಇಲ್ಲ ಇಲ್ಲೇ ಇದೆ ನೋಡಿ, ಇದೆ ಅಂಗಡಿ. SM ಇದೆ ಅಂಗಡಿಲಿ ಸಿಗೋದು. ಗೈಸ್, ಇಲ್ಲಿ ಬಂದಿದ್ದು ಸಿಗ್ಲಿಲ್ಲ ಐಟಮ್ ನಮ್ಗೆ. ಒಂದು ಐಟಮ್ ಸಿಕ್ತು ಅಷ್ಟೇ, ಅದು ಕಾರ್ ಇಂಡಿಕೇಟರ್ದು ಮೇಲ್ಗಡೆ ಕ್ಯಾಪ್ ಬರುತ್ತಲ್ಲ, ಅದು ದೊಡ್ಡದೋಗಿತ್ತು. ಅದೊಂದು ಐಟಮ್ ಸಿಕ್ಕಿದೆ. ಈಗ ಯಾಲ್ಲ ಮಸೀದಿ ಹತ್ರ ಅಲ್ಲೊಂದು ಯಾವ್ದೋ ಅಂಗಡಿ ಇದೆ, ಅಲ್ಲಿ ಹೋಗು ಅಂತ ನಮ್ಮಣ್ಣ, ಅದಕ್ಕೆ ಅಲ್ಲಿಗೆ ಹೋಗ್ತಿದ್ದೀನಿ. ಅಲ್ಲ ಮತ್ತೆ ನಮ್ಮ 800ಗೆ ಇದು ಬೇಕಂತ, ಏನೋ ಅಲಂಗಿ ಬೋಲ್ಟ್. ನಾರ್ಮಲ್ ಗಾಡಿಗಳಿಗೆ ಬೋಲ್ಟ್ ಇದ್ರದ್ದು ಬರೋ ಸ್ಪ್ಯಾನರ್ ಬರುತ್ತೆ, ನಮ್ಮ ಆ ಗಾಡಿಗೆ ಅಲಂಗಿದಿದೆ. ಸ್ವಲ್ಪ ಆಂಟಿಕ್ ಕಾರ್ ಅಲ್ವಾ, ಎಲ್ಲ ಆಂಟಿಕ್ ಐಟಮ್ಸ್ ಎಲ್ಲ ಸಿಗಲ್ಲ. ತಡ್ಕಾಡಿ ಸಾಕಾಗೋಗುತ್ತೆ ಆ ಗಾಡಿಗಳಿಗೆ ಐಟಮ್ ತಗೊಳ್ಳೋಗಂಟ. ನಮ್ಗೆ ಬೇಜಾರಾಗೋಗುತ್ತೆ, ಅಷ್ಟು ರೇರ್ ವಸ್ತುಗಳು ಸಿಗಲ್ಲ. ಈಗ ವಿಂಟೇಜ್ಗಳು ಇಟ್ಕೊಂಡ್ರೆ ಅದೇ ಒಂದು ಹಿಂಸೆ, ಪಾರ್ಟ್ಸ್ ಸಿಗಲ್ಲ ಅದ್ರದ್ದು. ಈಗ ಸ್ವಲ್ಪ ಲೈಟ್ಸ್ ಗಿಟ್ಸ್ LED ತಗೋಬಾ, ಸ್ವಲ್ಪ ಕಾರ್ಗೆ ಹಾಕದ ಅಂತ ಅಣ್ಣ ತಡ್ಕಾಡ್ತಿದ್ವಿ. ಮೈಸೂರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಜಾಗ ಪೊಲೀಸ್ ಹಿಡಿಯೋದು ಇದೆ, ನಮ್ಮ ಮಾರ್ಕೆಟ್. ಕರೆಕ್ಟ್ ಆಗಿ ಇಲ್ಲಿ ನಾನು ಲೆಫ್ಟ್ ಸೈಡ್ ಅಲ್ಲಿ ಬಸ್ಸಿಂದ ಇಲ್ಲಿ ನಿಂತ್ಕೊಂಡಿರ್ತಾರೆ, ಕರೆಕ್ಟ್ ಟೈಮಿಗೆ ಲಾಕ್ ಮಾಡ್ಕೋತಾರೆ. ನಮ್ದೇನು ಪ್ರಾಬ್ಲಮ್ ಇಲ್ಲ, ನಮ್ ಗಾಡಿ ಎಲ್ಲ ನಾವು ಪರ್ಫೆಕ್ಟ್ ಆಗಿದ್ದೀವಿ, ಯಾವ್ದು ಇಷ್ಟು ಪ್ರಾಬ್ಲಮ್ ಇಲ್ಲ ನಮ್ ಗಾಡಿಲಿ. ಈಗ ಹೆಲ್ಮೆಟ್ ಇಲ್ದೇನ ಬರೋರ್ಗೆ, ಅವ್ರಿಗೆ ಸ್ವಲ್ಪ ಹಿಂಸೆ, ಸಿಕ್ಕಾಕೋತಾರೆ. ಹಣೆ ಬರ, ದುಡ್ಡು ಕಟ್ಬಿಟ್ಟು ಹೋಯ್ತಾರೆ, ಏನು ಮಾಡಕ್ಕಾಗಲ್ಲ. ಅದೊಂದು ಸ್ಪಾಟ್ ಪೊಲೀಸ್ ಹಿಡಿಯೋದು. ಮತ್ತೆ ಇನ್ನೊಂದು ಮುಂದೆ ಐತೆ, ಬನ್ನಿ ತೋರಿಸ್ತೀನಿ. ಇದು ಹೇಳಕ್ಕಾಗಲ್ಲ, ಇವಾಗ ನಿಂತಿರ್ತಾರೆ ಇಲ್ಲಿ. ರೆಗ್ಯುಲರ್ ಸ್ಪಾಟ್, ಇಲ್ಲಿ ಯಾವಾಗ್ಲೂ ಹಿಡಿತಾನೆ ಇರ್ತಾರೆ. ನೀವು ಈ ರೋಡಲ್ಲಂತ ಜಾಸ್ತಿ ಓಡಾಡಕ್ಕೆ ಹೋಗ್ಬೇಡಿ, ಹೆಲ್ಮೆಟ್ಸ್ ಇಲ್ಲ ಅಂದ್ರೆ. ಹೆಲ್ಮೆಟ್ಸ್ ಇದ್ರು ಕೈಯಾಗಿ ನಿಲ್ಲಿಸ್ತಾರೆ. ಅವ್ರು ನೋಡುತ್ತಾ, ಇಲ್ಲಿ ಹೋಗ್ತಿದೀವಿ ನೋಡಿ. ಇಲ್ಲಿ ನೋಡಿ ಹೆಂಗ್ ಹೇಳ್ದೆ, ಇಲ್ಲೇ ಇರ್ತಾರೆ ಅಂತ ಕರೆಕ್ಟ್ ಸಿಕ್ಕಾಕೊಂಡ್ರು. ಹೇಳು ಏನ್ ಹೇಳ್ದೆ, ಇಲ್ಲೇ ಹಿಡಿತಿರ್ತಾರೆ ಅಂದ್ರೆ ಅಲ್ಲೇ ಹಿಡಿತಿದ್ರು. ಯಾವಾಗ್ಲೂ ಇಲ್ಲಿ ಹಿಡಿತಾನೆ ಇರ್ತಾರೆ. ಹಾಗೆ ಅಲ್ಲಿ ಲೆಫ್ಟ್ ಅಲ್ಲಿ ಗಾಡಿಗಳು ಪಾರ್ಕ್ ಮಾಡ್ಬಿಟ್ರೆ ಲಾಕ್ ಮಾಡ್ಬಿಟ್ಟು ಹೊಂಟೈತಾರೆ. ಲಾಕ್ ಮಾಡ್ಬಿಟ್ಟು ಹೋದ್ರು ಫೈನ್ ಕಟ್ಬೇಕು. ರೀಸೆಂಟ್ ನಮ್ಮ ಒಬ್ರು ಫ್ರೆಂಡ್ ಕಟ್ಟಿದ್ರು ನಮ್ಮ BMH ಹತ್ರ. ಮುಂದೆ ಹೋಗಿ ಲೆಫ್ಟ್ ತಗೊಳ್ಳೋದ, ಸ್ವಲ್ಪ ಲಾಂಗ್ ಹೊಡ್ಕೊಂಡೆ. ಇಲ್ಲಿ ಟ್ರಾಫಿಕ್ ಇರಲ್ಲ,
ಆರಾಮಾಗಿ ಹೋಗ್ಬೋದು. ಯಾವ ಟ್ರಾಫಿಕ್ ಹೋಗಿ ಸಾಯ್ತಾನೆ. ಅದಕ್ಕಿಂತ ಪೀಸಾಗಿ ಸ್ವಲ್ಪ ಬೆಳೆಸ್ಕೊ ಹೋದ್ರು ತೊಂದ್ರೆ ಇಲ್ಲ. ಟ್ರಾಫಿಕ್ ಸಿಕ್ಕಾಕೋಬಾರ್ದು ಅಷ್ಟೇ. ಅಲ್ಲಿ ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೆ ಆ ಬಸ್ಸು ಆ ಆಟೋಗಳು ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಎಲ್ಲೂ ಹೋಗಕ್ಕೆ ಆಗಲ್ಲ. ಕರೆಕ್ಟ್ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಹತ್ರ ಬಸ್ಗಳು ನಿಂತ್ಬಿಟ್ಟು ಎಲ್ಲ ಟ್ರಾಫಿಕ್ ಜಾಮ್ ಆಗೋಗುತ್ತೆ ಅಲ್ಲಿ. ವಿಮೆನ್ women. ಲೈಸೆನ್ಸ್ ಕೊಡುವಾಗ ನೋಡ್ಕೊಂಡು ಕೊಡ್ಬೇಕು. ಎಲ್ಲಾರ್ಗು ಕೊಟ್ಬಿಡ್ತಾರೆ ಲೈಸೆನ್ಸ್. ಮೈಸೂರು ಯಾವ್ದೇ RTO ಅಲ್ಲಿ ನೆಟ್ ಟೆಸ್ಟೇ ನಡೆಯಲ್ಲ. ಎಲ್ಲ ಕಾಲ್ ಬಿಟ್ಬಿಟ್ಟು ಓಡಿಸ್ತಾ ಇರ್ತಾರೆ ಗಾಡಿ. ಹಂಗಿದ್ರು ಪಾಸ್ ಮಾಡಿ ಕಳಿಸ್ತಾರೆ. ರೀಸೆಂಟ್ ಆಗಿ ಹೋಗಿದ್ದೆ, ನೋಡಿದ್ದೆ, ಅದಕ್ಕೆ ಹೇಳ್ತಿದ್ದೀನಿ. ಅಲ್ಲಿ ಯಾವ ಬ್ಯಾರಿಗೇಟ್ ಕಾಲ್ ಬಿಟ್ಕೊಂಡು ಗಾಡಿ ಓಡಿಸ್ತಾರೆ, ಟೆಸ್ಟ್ ಡ್ರೈವ್ ಪಾಸ್ ಮಾಡ್ತಾರೆ. ನಮ್ಮಪ್ಪಂಗೆ ಹಂಗೆ ಆಗೋಗಿತ್ತು. ನಮ್ಮಪ್ಪ 25 years ಇಂದ ಕಾರ್ ಓಡಿಸ್ತಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಡ್ರೈವರ್. 0 ಆಕ್ಸಿಡೆಂಟ್ ಕೇಸ್ ಇದೆ ಅವ್ರ ಮೇಲೆ. ಯಾವ್ದು ಆಕ್ಸಿಡೆಂಟ್ ಮಾಡಿಲ್ಲ. ಆ ಥರ ಸೇಫ್ ಡ್ರೈವರ್. ಅವ್ರಿಗೆ ಅವರು ಲೈಸೆನ್ಸ್ ಎಕ್ಸ್ಪೈರಿ ಆಗಿತ್ತು. ನೆಕ್ಸ್ಟ್ ಲೈಸೆನ್ಸ್ ಮಾಡಕ್ ಕೊಟ್ಟಾಗ ರಿನ್ಯೂವಲ್ ಮಾಡಿಸ್ಲಿಲ್ಲ, ಮತ್ತೆ ಹೊಸದಾಗಿ ಮಾಡಿಸ್ಕೊಂಡು ಫುಲ್ ಕಡಿಮೆ ನಡೀತಿತ್ತು. ರಿನ್ಯೂವಲ್ ಮಾಡ್ಸಕ್ ಸಖತ್ ಕಡಿಮೆ ಮಾಡ್ತಿದ್ರು. ಅದಕ್ಕೆ ಸುಮ್ಮನೆ ಹೊಸದೇ ಮಾಡಿಸ್ಬಿಡ ಅಂತ ಮಾಡಿಸ್ತು. ಅಲ್ಲಿ ನೋಡಿ ಟೆಸ್ಟ್ ಡ್ರೈವ್ ಕಾರ್ ಅವರು ಅವರೇ ಟೆಸ್ಟ್ ಡ್ರೈವ್ ಅವ್ರ ಕಾರೇ ಇರುತ್ತಲ್ಲ, ನಮ್ಮ ಪರ್ಸನಲ್ ವೆಹಿಕಲ್ಸ್ ಬಿಡಲ್ವಲ್ಲ. ಅವ್ರ ಕಾರಲ್ಲಿ ಅವರು ಸ್ಟಾರ್ಟ್ ಮಾಡ್ಕೊಂಡು ಕರ್ಕೊಂಡೋಗಿ ಗ್ರೀನ್ ಲೈಟ್ ಆಗಕ್ಕಿಂತ ಮುಂಚೆ ಗಾಡಿ ಸ್ಟಾರ್ಟ್ ಮಾಡಿ ಕಳಿಸ್ಬಿಟ್ರಂತೆ. ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಮ್ಮ ಅಪ್ಪಂದು ಲೈಸೆನ್ಸ್ ಕ್ಯಾನ್ಸಲ್ ಆಗಿತ್ತು. ಟೆಸ್ಟ್ ಡ್ರೈವ್ ಫೇಲ್ ಅಂತ ಬಂತು. ಆಮೇಲೆ ನಾನು ಅಪ್ಪ ಹೋಗಿದ್ದವಾಗ ನಾನು ಹೇಳಿದೆ, ನಮ್ಮ ಪರ್ಸನಲ್ ವೆಹಿಕಲ್ ಕೊಡಿ, ನಾವೇ ಹೋಗಿ ಬಿಡಿಸ್ತೀವಿ. ಇಲ್ಲಪ್ಪ, ಒಂದ್ಸಲಿ ಆಗೋದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಸುಮ್ಮನೆ ನಾಟಕಗಳು ಹೊಡೆದು ಬಿಟ್ರು. ಅದರಿಂದ ಡಿಲೇ ಆಗೈತು. ಮತ್ತೆ ನಮ್ಮಪ್ಪ ಯಾವ್ದೋ ಟ್ರಿಪ್ ಹೋಗ್ಬೇಕಿತ್ತು ಅವಾಗ, ಮಹಾರಾಷ್ಟ್ರನೋ ಎಲ್ಲಿಗೋ. ಆ ಟ್ರಿಪ್ ಎಮರ್ಜೆನ್ಸಿಲಿ ಮಾಡ್ಸಕ್ ಹೋಗಿದ್ರು, ಫೇಲ್ ಆಗೈತು. ಆ ಟ್ರಿಪ್ ಮೋಸ್ಟ್ಲಿ ಫ್ರೆಂಡ್ಸ್ ಜೊತೆ ಹೊಂಟೋದ್ರು. ಅವ್ರು ಗಾಡಿ ಹೋಗಕ್ ಆಗ್ಲಿಲ್ಲ, ಲೈಸೆನ್ಸ್ ಎಕ್ಸ್ಪೈರಿ ಆಗಿ ಹೋಗಿದ್ರಿಂದ. ಇವಾಗ ಲೈಸೆನ್ಸ್ ಎಲ್ಲ ಮಾಡಿಸಿ ಇವಾಗ ಬಂದಿದೆ. ನನಗೆ ಕಳಿಸಿದ್ರು, ನಾನು ಆ್ಯಪಲ್ಲಿ ಡೌನ್ಲೋಡ್ ಮಾಡಿ ಲೈಸೆನ್ಸ್ನ ಕಳಿಸಿದ್ದೆ ಅಪ್ಪಂಗೆ. ಈಗ ಹಂಗೆ ಹೇಳ್ದಂಗೆ ಹೈದರಾಬಾದ್ ಎಲ್ಲೋ ಹೋಯ್ತೀನಿ ಅಂದ್ರು. ಎಲ್ಲೋಗಿದ್ದಾರೆ ಎಲ್ಲೋ ಹೋಗ್ತಾರೆ ಗೊತ್ತಿಲ್ಲ. ಈಗ ಕೇಳ್ತೀನಿ ಎಲ್ಲಿ ಹೋಯ್ತಿದ್ದಾರೆ ಅಂತ. ಐತೆ ಅಂದ್ರು, ಅಣ್ಣ ಹುಡುಕ್ತಿದಾರೆ. खाली हो गए, देखो एक जरा रहा तो बहुत दूर से ही हूँ, देखो हमारे वास्ते ದುಡ್ಡು ಖಾಲಿ ಹೋಗಿದೆ ಅಂತಿದ್ದಾರೆ. ನೋಡೋದ. ಇಲ್ಲಿ ಬಿಟ್ ತಗೊಂಡಿದೀವಿ ನಮ್ 800 ಕಾರ್ಗೆ. ಹಾಗೆ ಆ ಅಂಗಡಿ ಹೋಗಿದ್ವಲ್ಲ, ಅಲ್ಲಿ ಇದೊಂದು ಗ್ಲಾಸ್ ತಗೊಂಡಿದ್ದು ಪಾರ್ಕಿಂಗ್ ಲೈಟ್ ಬರುತ್ತೆ. ಮತ್ತೆ ಇಲ್ಲಿ LED ಲೈಟ್ ಸಿಗ್ಲಿಲ್ಲ. LED ಲೈಟ್ ಹೊಡಿಕೊಂಡು ಮತ್ತೆ ಥಾರ್ ಬಂಪರ್ಗೆ ಹಾಕೋ ಲೈಟ್ ಸಿಗ್ಲಿಲ್ಲ. ಅದು ಮುಂದೆ ಹುಡ್ಕಕ್ ಹೋಗ್ತಿದೀವಿ. ಮತ್ತೆ ಇನ್ನೊಂದು ಅಂಗಡಿ ಇದೆ ಅಲ್ಲಿ. ಈ ಯಾವ ಅಂಗಡಿಗೆ ಹೋದ್ರು ಪೂರ್ತಿ ಯಾವ ಐಟಮು ಸಿಗ್ತಿಲ್ಲ. ಎಲ್ಲ ಅರ್ಧಂಬರ್ಧ ಸಿಗ್ತಿದೆ. ಎಲ್ಲ ಅಂಗಡಿಲಿ ಒಂದೊಂದು ಐಟಮ್ ಸಿಗ್ತಿದೆ. ಈ ಅಂಗಡಿಲಿ ಆ ಐಟಮ್ ಸ್ಟಾಕ್ ಬರ್ಬೇಕು ಅಂದ್ರು. ಮತ್ತೆ ನಮ್ಮಣ್ಣ ಇಲ್ಲಿ ಯಾವ್ದು ಅಂಗಡಿ ಹೇಳ್ದ, ಈಗಲ್ಲಿ ನೋಡ್ದ, ಈಗಲ್ಲಿ ಯಾವ ಅಂಗಡಿ ಐತೆ. अस्सलाम वालेकुम भैया, खैरियत है? खाना भैया यहाँ इसका लाइटांगा दुकान कहाँ है? वो मामू का काम क्या है कहते ना, कौन की लाइटांगा ये कार के एक्सेसरीज बेचती ना लाइटा? हाँ, नाम मालूम नहीं. कार के लाइटा होना था. फोटो दिखा दो फोटो. ಗೈಸ್, ಇಲ್ಲೂ ನಾವು LED ಲೈಟ್ ಸಿಕ್ತು. LED ಲೈಟ್ಸ್ ಎಲ್ಲ ತಗೊಂಡೇ ಇತ್ತು. ಅಪ್ಪ ಅಲ್ಲಿ ಬಂದಿದ್ದಾರೆ ಅಂತಿದ್ದಾರೆ, ಅವ್ರಿಗೆ ಮೀಟ್ ಮಾಡಕ್ ಹೋಗದ. ಗೈಸ್, ಈಗ ನಾವು ಫ್ಯಾಷನ್ ಫ್ಯಾಕ್ಟ್ರಿಗೆ ಬಂದಿದ್ವಿ. ನಮ್ಮ ಸರಸ್ವತಿಪುರಂ ಹತ್ರ ನಡೀತಲ್ಲ, ಅಲ್ಲಿ ಅಪ್ಪ ಶೂಸ್ ನೋಡ್ತಿದ್ದಾರೆ. ನಾನು ಒಂದ್ ಜೊತೆ ಶೂಸ್ ತಗೊಂಡೆ. ಎಲ್ಲಿ ನೋಡಿ, ಈ ಥರದ್ದು ಸೈಜ್ ದೊಡ್ಡ ತಗೊಂಡಿದ್ದೀನಿ. ಹಾಗೆ ಅಪ್ಪ ಶಾಪಿಂಗ್ ಮಾಡಿದ್ದಾರೆ. ಕೆಳಗಡೆ ಇದೆ ಶಾಪಿಂಗ್ ಎಲ್ಲ, 3rd floor ಅಲ್ಲಿ ಇದೆ. ಅದನ್ನ ಬಿಲ್ ಹಾಕಿಸ್ಬೇಕು. ಶೂಸ್ ತಗೋಬರಕ್ ಹೋಗಿದ್ದಾರೆ. ಥ್ಯಾಂಕ್ಸ್ ಅಣ್ಣ. ಈ ಶೂಸ್ ತೆಗಿತಿದ್ದಾರೆ. ಈ ಶೂಸ್ ತಗೊಂಡೆ. ಗೈಸ್, ಈಗ
ಬ್ರ್ಯಾಂಡ್ ಫ್ಯಾಕ್ಟ್ರಿಯಿಂದ ಹೊರಡ್ತಿದ್ವಿ. ಸೊ ಫ್ಯಾಷನ್ ಫ್ಯಾಕ್ಟ್ರಿಯಿಂದ. ಇದು ಮೊದಲು ಬ್ರ್ಯಾಂಡ್ ಫ್ಯಾಕ್ಟ್ರಿ ಇತ್ತು, ಈಗ ಫ್ಯಾಷನ್ ಫ್ಯಾಕ್ಟ್ರಿ ಆಗೋಗಿದೆ. ಇನ್ನು ಬಾಯಲ್ಲಿ ಬ್ರ್ಯಾಂಡ್ ಫ್ಯಾಕ್ಟ್ರಿ ಅಂತಾನೆ ಬರುತ್ತೆ. ಮೈಸೂರಲ್ಲಿ ಫೇಮಸ್ ಇರೋದು ಬ್ರ್ಯಾಂಡ್ ಫ್ಯಾಕ್ಟ್ರಿ ಅಂತಾನೆ. ಇಲ್ಲಿ ಎಲ್ಲ ಶಾಪಿಂಗ್ ಆಯ್ತು. ಅಪ್ಪ ಈಗ ಹೇಳಿದ್ನಲ್ಲ, ಗುಜರಾತ್ ಹೋಗ್ತಿದಾರಂತೆ ರ್ಯಾಲಿ. ಫೀಲ್ಡ್ ಅಲ್ಲಿ ಹೋಗ್ತಾ ಇದಾರೆ ರ್ಯಾಲಿನ. ಮೈಸೂರಿಂದ ಏನೋ ಸ್ಟಾರ್ಟ್ ಆಗುತ್ತೆ. ಅವರು ಹೋಗ್ತಾನೆ ಇರ್ತಾರೆ ಅಪ್ಪ. ಅವರು ಸುಮಾರ್ಸಲಿಂದ ಗಾಡಿಲಿ ಹೋಗೋದು ಬಿಟ್ಬಿಟ್ಟಿದ್ರು ಸ್ವಲ್ಪ ಒಂದು ವರ್ಷ. ಅದೇ ಶಾರ್ಟ್ ಸೈಡ್ ಎಲ್ಲ ಗಾಡಿಲೇ ಹೋಯ್ತಿದ್ರು. ಲಾಂಗ್ ಏನಾದ್ರು ಹೋಗ್ಬೇಕಂದ್ರೆ ಕಾರಲ್ಲಿ ಹೋಗ್ತಿದ್ರು ಫ್ರೆಂಡ್ಸ್ ಜೊತೆ. ಈ ಸಲ ಗಾಡಿಲಿ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ತಗೊಬಂದ್ಬಿಟ್ಟಿದ್ದಾರೆ. ಅಂದ್ರೆ ಈಗ ಹೆಲ್ಮೆಟ್ಸ್ ಎಲ್ಲ ಮನೆಯಲ್ಲಿ ಅಪ್ಪ ಹೋಗ್ತಿಲ್ವಲ್ಲ ಅಂತ ಹೆಲ್ಮೆಟ್ಸ್ ಯಾವ್ದು ಇಟ್ಟಿಲ್ಲ. ಈಗ ಚಳಿ ಬೇರೆ, ಅದಕ್ಕೆ ಹೆಲ್ಮೆಟ್ ಬೇರೆ ತಗೋಬೇಕು ಅಂದ್ರು ಅಪ್ಪ. ಮನೇಲಿರೋ ಹೆಲ್ಮೆಟ್ಸ್ ಬೇಡ, ಬೇರೆ ತಗೊಳ್ಳೋದ ಅಂತಿದ್ದಾರೆ. ಅದಕ್ಕೆ ಹೆಲ್ಮೆಟ್ಸ್ ತಗೊಳಕ್ಕೆ ನಾನು 100 ಫೀಟ್ ರೋಡ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಚುರುಮುರಿ ಕೊಡ್ಸ್ಬಿಟ್ಟಿದ್ರಪ್ಪ, ಸಖತ್ ಖಾರ. ಅದಕ್ಕೆ ನೆಟ್ಟಿಗೆ ಮಾತಾಡಕ್ ಬೇರೆ ಆಗ್ತಿಲ್ಲ. ಗೈಸ್ ಮುಂದೆ ಬಂದ್ಬಿಟ್ಟಿದೆ. ಹೆಡ್ ಅಂಡ್ ಗೇರ್ಸ್ ಹತ್ರ ಇದೀನಿ ಅಂದ್ರು ಅಮ್ಮ. ಆಚೆನೆ ನಿಂತಿದ್ದೀನಿ ಬಾ ಅಂದ್ರು. ಹೆಡ್ ಅಂಡ್ ಗೇರ್ಸ್ ಮುಂದೆ ಆಗೋಯ್ತು. ನಾನು ಇನ್ನು ಮುಂದೆ ಈ ಕಡೆ ಸೈಡ್ ಬಂದ್ಬಿಟ್ಟಿದೆ, ಸಿಟಿ ಸೈಡ್ ಅಲ್ಲಿ. ಗೇರ್ಸ್ ತಗೋತಿದ್ದೀವಿ. ಹೆಲ್ಮೆಟ್ ಫೈನಲ್ ಆಗಿದೆ. ಹ್ಯಾಂಡ್ ಗೇರ್ಸ್ ತಗೋತಿದ್ದಾರೆ. ಸೈಜ್ ಸಿಕ್ತಿಲ್ಲ. ಸೈಜ್ ಇವಾಗ ನೋಡಿದ್ರು ಸಿಕ್ತು. ಎನ್ಫೀಲ್ಡ್ ಸಿಕ್ಕಿದೆ. ಹೆಲ್ಮೆಟ್ ತಗೊಂಡಿರೋದು LS2 ಆಯ್ತು. ಪೇಮೆಂಟ್ ನಡೀತಿದೆ. ಹೆಲ್ಮೆಟ್ ಬ್ಯಾಕ್ ಸೆಟ್ ಪಾಕ್ ಮಾಡೋಕೆ ಕಾಂಪ್ಲಿಮೆಂಟರಿ ಆಗಿ ಕಿಚನ್ ಕೊಟ್ಟಿದ್ದಾರೆ. ನಾನು ಒಂದು ರೋಪ್ ತಗೊಂಡಿದ್ದೀನಿ ಗಾಡಿಗೆ. ಗೈಸ್ ಎಲ್ಲ ಮುಗೀತು. ಗಾಡಿ ಹೆಲ್ಮೆಟ್ ತಗೊಂಡಿತ್ತು. ಜುಮೈನ್ ಹಿಡ್ಕೊ ಹೋಗ್ತಿದ್ದಾರೆ. ಅಪ್ಪ ಅವ್ರಿಗೆ ಕಳಿಸ್ಬಿಟ್ಟು ನಾವು ಹಾಸ್ಟೆಲ್ಗೆ ಹೊರಡ್ತೀವಿ. ಗೈಸ್ ಇವಾಗ ಎಲ್ಲ ಮುಗೀತು. ನಾನು ಹಾಸ್ಟೆಲ್ಗೆ ಹೊರಟಿದ್ದೀನಿ. ಅಪ್ಪನೂ ಈಗ ಮುಂದೆ ಹೋದ್ರು. ಬಂದಿದ್ದಕ್ಕೆ ಎಲ್ಲ ಮುಗೀತು. ಅಪ್ಪಂಗೆ ಲಾಸ್ಟ್ ಅಲ್ಲಿ ಹೆಲ್ಮೆಟ್ಗೆ ಬ್ಲೂಟೂತ್ ಕನೆಕ್ಟ್ ಮಾಡಿಸ್ಕೊಟ್ಬಿಟ್ಟೆ. ಅದೀಗ ಟ್ರಾವೆಲಿಂಗ್ ಹೋಗುವಾಗ ಫೋನ್ ರಿಸೀವ್ ಮಾಡಕ್ ಕಷ್ಟ ಆಗುತ್ತೆ. JBL ಸ್ಪೀಕರ್ಸ್ ಬಂದಿದ್ದೊಂದು ಬ್ಲೂಟೂತ್ ಇತ್ತು. ಆ ಬ್ಲೂಟೂತ್ ಕನೆಕ್ಟ್ ಮಾಡಿಸ್ಕೊಟ್ಬಿಟ್ಟಿದ್ದೀನಿ. ಅದು ಚಾರ್ಜ್ ಇರ್ಲಿಲ್ಲ ಟೆಸ್ಟ್ ಮಾಡಕ್ಕೆ. ಚಾರ್ಜಿಂಗ್ ಹೇಳಿದೀನಿ ಮಾಡಿಸ್ಕೊಳ್ಳಿ, ಮನೆಗೆ ಹೋಗಿ ಮಾಡ್ಕೊಳ್ಳಿ ಅಂತ. ಇದೇ ನೋಡಿ, ಇದೇ ನಮ್ಮ ಕಾರು. ಕರೆಕ್ಟ್, ಇದೇ ನಮ್ಮ ಕಾರು. ಹೋಗ್ತಿದ್ದಾರೆ. ನಾನು ಹಾಸ್ಟೆಲ್ ಹತ್ರ ಹೊರಡ್ತೀನಿ. ಅಮ್ಮ ಹೇಳಿದ್ರು, ಒಂದು ರೈಡ್ ಹೋಗೋಕ್ಕೋಸ್ಕರ ಇಷ್ಟೆಲ್ಲ ಖರ್ಚು ಮಾಡ್ಬೇಕಾ? ಒಂದು ಟ್ರೈನ್ ಬುಕ್ ಮಾಡ್ಕೊಂಡು ಹೋಗ್ಬೋದಲ್ಲ ಅಂದ್ರು ಗುಜರಾತ್ಗೆ. ಅವಾಗ ನಮ್ಮ ಅಪ್ಪ ಹೇಳಿದ್ರು, ಇದು ಎಂಜಾಯ್ಮೆಂಟ್ ಏನು ಹೋಗೋದೇನು, ಫ್ಲೈಟ್ ಬುಕ್ ಮಾಡ್ಕೊಂಡು ಹೊಂಟೋಗ್ಬೋದು ಆರಾಮಾಗಿ, ಇದು ಕ್ರೇಜ್ ಅಂದ್ಬಿಟ್ಟು ಜಸ್ಟ್ ಇವತ್ತು ಅವರು ರ್ಯಾಲಿಗೋಸ್ಕರ ಹೋಗ್ಬೇಕು ಅಂತಾನೆ ಇವತ್ತೇ ಜಸ್ಟ್ 20,000 ಮೇಲೆ ಖರ್ಚು ಮಾಡಿದ್ದಾರೆ. ಮೊನ್ನೆನೋ ಮತ್ತೆ ಬಂದು ಇದು ಯಾವುದು ಗಾಡಿಗೆ ಬೇಕಿರೋ ಲಗೇಜ್ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ. ಈಗ ಬಟ್ಟೆ ಗಿಟ್ಟೆ ಕ್ಯಾರಿ ಮಾಡಕ್ಕೆ 9 days ಟ್ರಿಪ್ ಅಂದ್ರೆ ಲಾಂಗ್ ಟ್ರಿಪ್ ಹೋಗ್ತಿದಾರಲ್ವಾ, ಎಲ್ಲ ಪ್ರೀ ಪ್ಲಾನ್ ಆಗಿರ್ಬೇಕು. ಟೆಂಟ್ ಗಿಂಟ್ ಎಲ್ಲ ತಗೊಂಡಿದ್ದಾರೆ ಹೊಸದು. ಫಸ್ಟೇ ಇತ್ತು ಮನೇಲಿ ಟೆಂಟ್, ಇನ್ನೊಂದು ತಗೋಬಿಟ್ಟಿದ್ದಾರೆ. ಏನೋ ಎಂಜಾಯ್ ಮಾಡ್ಲಿ. ಈಗ ತಗೊಂಡಿರೋದು ನಮಗೂ ಯೂಸ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಮನೇಲೇ ಇರುತ್ತೆ, ನಾವು ಎತ್ಕೊಂಡು ಓಡಾಡ್ಬೋದು. ಹಾಸ್ಟೆಲ್ಗೆ ಬಂದು ರೀಚ್ ಆಗಿದ್ವಿ. ಅದೇ ಮತ್ತೆ ಏನ್ ಹೇಳೋದು ಇಷ್ಟಪಡ್ತೀವಿ ಅಂದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.